ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ತಮ್ನೆಲಲ್ಲಿ ನೋಡೋದ್ರೇ ಗೊತ್ತಾಗಿರುತ್ತೆ. ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನೇನೆಲ್ಲ ನಾವು ಪ್ರಿಪ್ರೇಷನ್ನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ನಾನು ಯಾಕಪ್ಪ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ನಾನು ಯಾಕೆ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಒಂದು ಕನ್ಫ್ಯೂಷನ್ ಇರ್ಬೋದು. ಇವಾಗ ಪ್ರೆಸೆಂಟ್ ನನಗೆ ಬೇಬಿ ಚಿಕ್ಕದಿರೋದ್ರಿಂದ ಐ ಥಿಂಕ್ ನಾನು ಇದನ್ನ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಮ್ಮ ಮನೆಯವರು ಕೂಡ ಅವರು ಕೂಡ ಏನು ಔಟ್ಸೈಡ್ ಕೆಲ್ಸಕ್ಕೆ ಹೋಗ್ತಾರೆ, ಅಮ್ಮನೂ ಕೂಡ ಔಟ್ಸೈಡ್ ಕೆಲ್ಸಕ್ಕೆ ಹೋಗ್ತಾರೆ. ಮನೇಲಿ ನಾನು ಒಬ್ಬಳೇನೇ ಇರ್ತೀನಿ. ಸೊ ಪಾಪು ನೋಡ್ಕೊಳ್ಳೋದು ಮತ್ತು ಬಿಸ್ನೆಸ್ ನೋಡ್ಕೊಳ್ಳೋದು ಎರಡೂ ತುಂಬಾ ಕಷ್ಟ ಆಗುತ್ತೆ. ಸೊ ಅದರಿಂದ ಸದ್ಯಕ್ಕೆ ಬೇಡ, ಯಾಕೆ ಸ್ವಲ್ಪ ರಿಸ್ಕ್ ತೊಗೊಳ್ಳೋದು ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಇವಾಗ ಸ್ವಲ್ಪ ಪಾಪುಗೆ ಟೈಮ್ ಕೊಡೋಣ, ಆಮೇಲೆ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಎಲ್ಲರೂ ಕೂಡ ಇವಾಗ ತುಂಬಾ ಟ್ರೆಂಡಿಂಗ್ ಅಂತಾನೆ ಹೇಳ್ಬೋದು. ಸಾರಿ ಬಿಸ್ನೆಸ್ಸು ಮನೆಯಲ್ಲೇ ಕೂತ್ಕೊಂಡು ಒಂದಷ್ಟು ಸಣ್ಣ ಪುಟ್ಟ ಕಾಸನ್ನ ದುಡ್ಕೊಬೋದು. ಅದರಿಂದ ಆದಷ್ಟು ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾನೆ ಇರ್ತಾರೆ. ಕೆಲವೊಬ್ಬರಿಗೆ ಸಕ್ಸಸ್ ಆಗುತ್ತೆ, ಕೆಲವೊಬ್ಬರಿಗೆ ಸಕ್ಸಸ್ ಆಗೋದಿಲ್ಲ. ಅಂದರೆ ಅದು ಅವರು ಯಾವ ಥರ ಇಂಪ್ರೂವ್ಮೆಂಟ್ ಮಾಡ್ಕೋತಾರೆ ಅವರ ಬಿಸ್ನೆಸ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಯಾರೋ ಒಬ್ರು ಸ್ಟಾರ್ಟ್ ಮಾಡ್ತಾರೆ, ಅವ್ರಿಗೆ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಅಂತ ಅಂದ ತಕ್ಷಣ ನಾವು ಸ್ಟಾರ್ಟ್ ಮಾಡಿದ್ರೆ ನಮಗೂ ಆಗೋದಿಲ್ಲ. ಅವ್ರು ಏನೇನಷ್ಟು ಅದಕ್ಕೆ ಶ್ರಮ ಹಾಕಿರ್ತಾರೆ ಅದನ್ನು ನಾವು ಹಾಕಿದ್ರೆ ಮಾತ್ರ ನಮ್ಮ ಬಿಸ್ನೆಸ್ಸು ಚೆನ್ನಾಗಿ ಇಂಪ್ರೂವ್ ಆಗೋದು. ನಾವೇನೋ ಆಗ್ತಾರೆ ಸುಮ್ಮನೆ ಸಾರಿ ಬಿಸ್ನೆಸ್ ತಗೊಂಡು ಬಂದು ಸಾರಿಗಳನ್ನ ಮನೇಲಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಯಾರು ಬಂದು ತಗೋತಾರೆ? ಯಾರು ತಗೊಳ್ಳೋದಿಲ್ಲ ಅಲ್ವಾ? ಸೊ ಅದರಿಂದ ಯಾವುದೇ ಬಿಸ್ನೆಸ್ ಆದ್ರೂ ಅಷ್ಟೇ ನಾವು ಎಷ್ಟು ಎಫರ್ಟ್ ಹಾಕ್ತೀವಿ ಅಷ್ಟೇ ಪ್ರತಿಫಲ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಅದು ಇದು ಏನು ಖಾಲಿ ಮಾತಾಡೋದು ಬೇಡ. ಇವಾಗ ಸಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಏನೇನೆಲ್ಲ ನಾವು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡ್ಕೊಳ್ಳೋಣ. ಇವಾಗ 100%ಅಲ್ಲಿ 50% ನಾವು ಸಾರಿನ ನಾವು ಎಲ್ಲಿ ಬೈ ಮಾಡೋದು ಅನ್ನೋದೊಂದು ದೊಡ್ಡ ತಲೆನೋವಿರುತ್ತೆ. ಇನ್ನು ಒಂದು 50% ಅದಕ್ಕೆಲ್ಲ ಏನೇನು ಐಟಮ್ಸ್ಗಳು ಬೇಕು, ಅದನ್ನು ಎಲ್ಲಿ ತೊಗೋಬೋದು, ಎಲ್ಲಿ ನಮಗೆ ಅಫೋರ್ಡಬಲ್ ಸಿಗುತ್ತೆ, ಮತ್ತು ಎಲ್ಲಿ ಚೆನ್ನಾಗಿರೋದು ಸಿಗುತ್ತೆ, ಮತ್ತು ಏನೇನು ತೊಗೋಬೇಕು ಅನ್ನೋದು ಒಂದಷ್ಟು ಕನ್ಫ್ಯೂಸ್ ಇರುತ್ತೆ. ಮತ್ತು ಪ್ಯಾಕೇಜ್ ಎಲ್ಲ ಆಯಿತು ಮತ್ತು ಎಲ್ಲಿ ಕೊರಿಯರ್ ಮಾಡೋದು, ಇದೆಲ್ಲ ಒಂದು ತಲೆನೋವು. ಪ್ರತಿಯೊಂದು ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೂ ಅಷ್ಟೇ ಒಂದಷ್ಟು ಕನ್ಫ್ಯೂಷನ್ಗಳಿರುತ್ತೆ. ಒಂದಷ್ಟು ಸ್ವಲ್ಪ ಸ್ಟಾರ್ಟ್ ಮಾಡೋವ್ರಿಗೆ ಮಾತ್ರ, ಒಂದಷ್ಟು ಅದರಲ್ಲಿ ಒಂದು 2-3 ಆರ್ಡರ್ಗಳನ್ನ ಮಾಡೋವ್ರಿಗೆ ಮಾತ್ರ ಅದಾದಮೇಲೆ ಆಟೋಮೆಟಿಕ್ಕಾಗಿ ಎಲ್ಲರಿಗೂ ಆಟೋಮೆಟಿಕ್ ಐಡಿಯಾ ಅವ್ರಿಗೆ ಬಂದ್ಬಿಡುತ್ತೆ. ಇವಾಗ ಸಾರಿನ ನಾವು ಎಲ್ಲಿ ಬೈ ಮಾಡಬೇಕು ಅನ್ನೋದನ್ನ ನಾವು ಲಾಸ್ಟಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಫಸ್ಟು ಇನ್ನು 50% ಏನೇನು ಮಾಡಬೇಕು ಅದಕ್ಕೆ ಅದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಫಸ್ಟಾಗಿ ನಾವು ಪ್ಯಾಕೇಜಿಂಗ್ ಕವರ್ಗಳನ್ನ ನಾವು ತಗೋಬೇಕಾಗುತ್ತೆ. ಈಗ ಎಕ್ಸಾಂಪಲ್, ಈಗ ನನಗೆ ಪ್ಯಾಕೇಜಿಂಗ್ ಕವರ್ ನಂಗೆ ಎಲ್ಲಿ ತಗೋಬೇಕು ಅಂತಲೂ ನನಗೆ ಗೊತ್ತಿರಲಿಲ್ಲ. ನಿಮಗೆ ಗೊತ್ತಿರುತ್ತೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನಾನು ಎಲ್ಲಿ ತಗೋಬೇಕು ಅಂತಲೂ ನನಗೆ ಗೊತ್ತಿಲ್ಲ. ನಾನು ಒಂದಷ್ಟು ಫೋನಲ್ಲಿ ನೋಡಿ ಎಲ್ಲಿ ತಗೊಳ್ಳೋದು ಅದು ಇದು ಅಂತ ಯಾವ ರೀತಿ ತಗೋಬೇಕು ಕವರ್ಗಳನ್ನ ಅದನ್ನು ಕೂಡ ನನಗೆ ಗೊತ್ತಿರಲ್ಲ. ಎಲ್ಲನೂ ತಿಳ್ಕೊಂಡಾದ್ಮೇಲೆ ಇಷ್ಟೇನಾ ಅಂತ ನನಗೆ ಅನಿಸಿದ್ದು. ಇವಾಗ ಫಸ್ಟು ಪ್ಯಾಕೇಜಿಂಗ್ ಕವರ್ಗಳನ್ನ ನಾವು ತಗೋಬೇಕಾಗುತ್ತೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡುವಾಗ. ಇವಾಗ ಪ್ಯಾಕೇಜಿಂಗ್ ಕವರಲ್ಲೂ ತುಂಬ ಥರ ಕವರ್ಗಳು ಬರುತ್ತೆ. ಸೈಜಸ್ಗಳು ಕೂಡ ಡಿಫ್ರೆಂಟಾಗಿ ಇರುತ್ತೆ. ಪ್ಯಾಕೇಜಿಂಗ್ ಕವರ್ ಅಂತ ನಿಮಗೆ ಆನ್ಲೈನಲ್ಲಿ ಹೊಡಿದ್ರೆ ಬಂದ್ಬಿಡುತ್ತೆ. 1-2 ಮಿನಿಟ್ ಫ್ಲೈಟ್ ಹೋಗ್ತಾ ಇದೆ. ಇವಾಗ ನಮಗೆ ಆನ್ಲೈನಲ್ಲಿ ಟೈಪ್ ಮಾಡಿದ್ರೆ ಬಂದ್ಬಿಡುತ್ತೆ ಪ್ಯಾಕೇಜಿಂಗ್ ಕವರ್, ಸಾರಿ ಪ್ಯಾಕೇಜಿಂಗ್ ಕವರ್ ಅಂತ ಅಂದ್ಬಿಟ್ರೆ ಬಂದ್ಬಿಡುತ್ತೆ. ಅದರಲ್ಲಿ ಸೈಜಸ್ಗಳು ಬರುತ್ತೆ. 8x12 ಸೈಜ್ ಏನಿದೆ ಆ ಒಂದು ಸೈಜ್ ತರಿಸ್ಕೊಂಡ್ರೆ ನಮಗೆ ಸಾರಿ ಎಲ್ಲನೂ ಪ್ಯಾಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅದಕ್ಕಿಂತ ದೊಡ್ಡದು ಕೂಡ ಇದೆ, ಬಟ್ ಅದೆಲ್ಲ ಸ್ವಲ್ಪ ಜಾಸ್ತಿ ನಾವು ಸಾರಿಗಳನ್ನ ಒಬ್ರಿಗೇನೆ 1-4-5 ಆ ಥರದಾದರೆ ಸ್ವಲ್ಪ ದೊಡ್ಡ ಸೈಜ್ ಸಿಗುತ್ತೆ, ಅದನ್ನು ನಾವು ಬೈ ಮಾಡ್ಬೋದು. ಸ್ಟಾರ್ಟಿಂಗು 8x12 ತಗೊಂಡ್ರೆ ಸಾಕಾಗುತ್ತೆ. ಮತ್ತು ಇವಾಗ ನಾವು ಸಾರಿನ ಇದು ಪ್ಯಾಕೇಜಿಂಗ್ ಕವರ್ಗಳನ್ನ ತೊಗೊಂಡಾದ್ಮೇಲೆ ಅದಕ್ಕೆ ನಾವು ಶೀಟ್ಗಳನ್ನ ಅಂಟಿಸ್ತಾ ಇರ್ತಾರೆ, ನೀವು ನೋಡಿರ್ಬೋದು. ಆರ್ಡರ್ಗಳು ಬಂದಾಗ ಶೀಟ್ಗಳನ್ನ ಅಂಟಿಸಿ ಅಲ್ಲಿ ಅಡ್ರೆಸ್ಗಳನ್ನೆಲ್ಲ ಟೈಪ್ ಮಾಡಿರ್ತಾರೆ. ಬಟ್ ನಾವು ಸ್ಟಾರ್ಟಿಂಗು ಆ ಒಂದು ಶೀಟ್ಗಳನ್ನ ತೊಗೊಂಡು, ಪ್ರಿಂಟರ್ಗಳಿದ್ರೆ ಆ ಥರ ಶೀಟ್ಗಳನ್ನ ನಾವು ತೊಗೊಬೋದು. ಯಾಕಂದರೆ ಪ್ರಿಂಟರ್ ಇಲ್ಲ ಅಂತಂದರೆ ನಾವು A4 ಸೈಜ್ ಶೀಟ್ ಬರುತ್ತೆ ನೋಡಿ, ಅದನ್ನು ತೊಗೊಂಡು ಅದನ್ನು ಅರ್ಧ ಮಾಡಿ ಅದರಲ್ಲಿ ನಾವು ಅಡ್ರೆಸ್ನೆಲ್ಲ ನಾವು ಬರೆದು ಅಲ್ಲೇನೆ ಕೂಡ ಪ್ಯಾಕೇಜಿಂಗ್ ಕವರಲ್ಲೇನೆ ವೈಟ್ದು ಇದಿರುತ್ತೆ, ಸ್ಪೇಸ್ ಇರುತ್ತೆ, ಅದನ್ನು ಟೇಪ್ ಥರ ಇರುತ್ತೆ, ಅದನ್ನು ಓಪನ್ ಮಾಡಿ ಮತ್ತು ಅದನ್ನು ಕ್ಲೋಸ್ ಮಾಡಿಬಿಡ್ಬೋದು. ಆ ಥರ ಒಂದು ಫೆಸಿಲಿಟೀಸ್ ಇರುತ್ತೆ. ಸಪೋಸ್ ಅದು ಇಲ್ಲ ಅಂತಂದರೆ
ನಾವು ನಾರ್ಮಲ್ ಆಗಿ ವೈಟ್ ಕಲರ್ ಪ್ಲಾಸ್ಟರ್ನ ಹಾಕಿದ್ರೆ ಆಗುತ್ತೆ. ಇವಾಗ ಆಲ್ಮೋಸ್ಟ್ ಅಲ್ಲಿ ಅದೇ ಥರ ನಾವು ಆರಾಮ್ಸೆ ತೊಗೋಬೋದು. ಯಾಕಂದರೆ ಪ್ಲಾಸ್ಟರ್ ತೊಗೊಳ್ಳೋದು ಮತ್ತು ಅಂಟಿಸೋದು ಮತ್ತು ತೆಗಿಯೋದು ಅದೆಲ್ಲ ಸ್ವಲ್ಪ ಹಿಂಸೆ ಥರ ಆಗುತ್ತೆ. ಪ್ಯಾಕೇಜಿಂಗ್ ಕವರಲ್ಲೇ ಅದಕ್ಕೂ ಕೂಡ ಸ್ಪೇಸ್ ಇರುತ್ತೆ. ಅದನ್ನು ಹಾಕ್ಬಿಟ್ಟು ಮುಗಿದ್ಬಿಟ್ರೆ ಹಾಕಿದ್ರೆ ಮುಗೀತು. ಮತ್ತು A4 ಶೀಟ್ ಈಗ ಪ್ಯಾಕೇಜಿಂಗ್ ಕವರ್ ಆಯಿತು, ಮತ್ತು A4 ಶೀಟ್ ಕವರ್ ಆಯಿತು. ಇವಾಗ ಪ್ರಿಂಟರ್ಗಳನ್ನ ನಾವು ಸ್ಟಾರ್ಟಿಂಗ್ ತೊಗೋಬಾರ್ದು ಅಂತಂದರೆ ಐ ಥಿಂಕ್ ಸ್ಟಾರ್ಟಿಂಗ್ ತೊಗೊಳ್ಳೋದು ವೇಸ್ಟ್ ಅಂತಲೇ ಹೇಳ್ಬೋದು. ವೇಸ್ಟ್ ಅಲ್ಲ, ಐ ಥಿಂಕ್ ಇನ್ವೆಸ್ಟ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು. ಸ್ವಲ್ಪ ಇದು ಬಿಸ್ನೆಸ್ ಎಲ್ಲ ಚೆನ್ನಾಗಾದ್ಮೇಲೆ ನಾವು ಪ್ರಿಂಟರ್ನ ತೊಗೊಳ್ಳೋದು ಬೆಸ್ಟ್. ಸ್ಟಾರ್ಟಿಂಗ್ ಇನ್ವೆಸ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಾದ ನಂತರ ಪ್ಯಾಕೇಜಿಂಗ್ ಆಯಿತು, ಅಡ್ರೆಸ್ ಕೂಡ ಮೆನ್ಷನ್ ಮಾಡೋಕ್ಕೆ A4 ಶೀಟು ಆಯಿತು. ಇನ್ನು ನೆಕ್ಸ್ಟ್ ಅದನ್ನ ಕೊರಿಯರ್ ಮಾಡಬೇಕು. ಕೊರಿಯರ್ ಮಾಡೋದಕ್ಕೆ ನಮ್ಮ ಅಕ್ಕಪಕ್ಕ ನಿಯರ್ ಬೈ ಗಳಲ್ಲಿ ಶಾಪ್ಗಳಿರುತ್ತೆ, ಕೊರಿಯರ್ ಶಾಪ್ಗಳು. ಅಲ್ಲೂ ಕೂಡ ನಾವು ಫಾಸ್ಟ್ ಕೊರಿಯರ್ಗಳನ್ನ ಮಾಡ್ಬೋದು, ಅಥವಾ ನಾರ್ಮಲಾಗಿ ಪೋಸ್ಟ್ ಆಫೀಸ್ಗಳಲ್ಲಿ ಕೂಡ ನಾವು ಮಾಡ್ಕೊಬೋದು. ನಾವು ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಹೋಗ್ಬಿಟ್ಟು ಒಂದ್ಸಲ ವಿಚಾರಿಸ್ಕೊಂಡು ಅದಾದ ನಂತರ ಯಾವುದೇ ತೊಂದರೆ ಇಲ್ಲದೆ ನಾವು ತೊಗೊಂಡೋಗಿ ಹಾಕ್ಬೋದು. ಅಥವಾ ನಾರ್ಮಲಾಗಿ ನಿಯರ್ ಬೈ ಕೊರಿಯರ್ ಶಾಪ್ಗಳಲ್ಲಿ ಅವ್ರು ಕೊರಿಯರ್ ಮಾಡೋರು ಇರ್ತಾರಲ್ಲ, ಅವ್ರಿಗೆ ರೆಗ್ಯುಲರ್ ಆಗಿ ನಾವು ಈ ಥರ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ನೀವು ಬಂದು ರೆಗ್ಯುಲರ್ ಆಗಿ ನಮ್ಮ ಹತ್ರ ಸ್ಯಾರೀಸ್ ಪ್ಯಾಕೇಜ್ ಏನಿದೆ ಅದನ್ನು ತೊಗೊಂಡೋಗಿ ನೀವು ಹಾಕಿದ್ರೆ ನಾವು ಇಷ್ಟು ಪೇ ಮಾಡಿದ್ರೆ ಐ ಥಿಂಕ್ ಅವರೇ ಬಂದು ತೊಗೊಂಡೋಗೋದು ಈ ಥರ ಮಾಡ್ತಾರೆ. ತುಂಬ ಹೆವಿ ಇತ್ತು ಅಂದರೆ ನಾವು ತೊಗೊಂಡೋಗಿ ಹಾಕ್ಬೋದು. ಸಪೋಸ್ ಅವರೇ ತೊಗೊಳ್ತೀನಿ ಅಂತಂದರೆ ಅದು ಕೂಡ ಓಕೆ. ಈಗ ಆಯಿತು, ಕೊರಿಯರು ಕೂಡ ಆಯಿತು. ತುಂಬ ಸಿಂಪಲ್ಲಾಗಿ ಹೇಳ್ತೀನಿ ನಾನು, ತುಂಬ ಏನು ತಲೆಯೆಲ್ಲ ಹುಳ ಬಿಟ್ಕೊಳ್ಳೋ ಥರ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾ ಇಲ್ಲ, ತುಂಬ ಸಿಂಪಲ್ಲಾಗಿ. ಮತ್ತು ಇವಾಗ ಮತ್ತೆ ಪ್ಯಾಕೇಜು ಆಯಿತು, ಕೊರಿಯರ್ ಆಯಿತು. ಈಗ ಪ್ಯಾಕೇಜಿಂಗ್ ಒಳಗಡೆ ಹಾಕೋಕೆ ಸಾರಿ ತಗೋಬೇಕಲ್ವ. ಈಗ ಸಾರಿನ ನಾವು ಎಲ್ಲಿ ಬೈ ಮಾಡಬೇಕು ಅಂತ ಒಂದು ತಲೆನೋವು ಇರುತ್ತೆ. ಇವಾಗ ಆನ್ಲೈನಲ್ಲಿ ತುಂಬ ಜನ ಹೋಲ್ಸೇಲಲ್ಲಿ ಮಾರ್ತಾ ಇರ್ತಾರೆ, ಬಟ್ ಇವಾಗ ನಾನು ಆಲ್ರೆಡಿ ಒಂದು ಸ್ಟೋರಿನ ನಾನು ಹೇಳಿದೆ. ಆ ಥರ ಮೋಸ ಹೋದರೆ ಸೀರಿಯಸ್ ಆಗಿ ಆನ್ಲೈನಲ್ಲಿ ತೊಗೊಳೋದು ಸ್ವಲ್ಪ ಕಷ್ಟ, ಸ್ವಲ್ಪ ಅಲ್ಲ ಚೆನ್ನಾಗೇ ಕಷ್ಟ ಅಂತಲೇ ಹೇಳ್ಬೋದು. ಐ ಥಿಂಕ್ ನನ್ನ ಒಂದು ಪ್ರಕಾರ ಮಾರ್ಕೆಟ್ ಅಂದರೆ ಚಿಕ್ಕಪೇಟೆಯಲ್ಲಿ ಬೈ ಮಾಡೋದು ತುಂಬಾ ಬೆಸ್ಟ್ ಅಂತ ಅನ್ಕೋತೀನಿ. ಯಾಕಂತಂದರೆ ಹೋಲ್ಸೇಲಲ್ಲಿ ಚಿಕ್ಕಪೇಟೆಯಲ್ಲೂ ಕೂಡ ಒಳ್ಳೊಳ್ಳೆ ಶಾಪ್ಗಳು ಇರುತ್ತೆ, ಮತ್ತು ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡೋ ಥರ ಫ್ಯಾಕ್ಟ್ರಿಗಳು ಇರುತ್ತೆ. ಸೊ ಅಲ್ಲಿ ಕೂಡ ನಾವು ಬೈ ಮಾಡ್ಬೋದು. ಅದರಲ್ಲಿ ಇನ್ನೂ ಒಂದು ಏನು ಹೇಳಬೇಕು ಅಂತಂದರೆ, ಇವಾಗ ನಾವು ಇವಾಗ ಒಂದು ಕಡೆ ನಾವು ಹೋಗಿ ನೋಡಿ ನಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ಳಿ, ಒಂದಷ್ಟು ಸಾರಿಗಳನ್ನ ನಾವು ತೊಗೊಂಡು ಬರ್ತೀವಿ. ಸೊ ತೊಗೊಂಡು ಬಂದಾಗ ಅದು ಏನಾದರೂ ಸಪೋಸ್ ಸೇಲ್ ಆಗಿಲ್ಲ ಅಂದರೆ ನಾವು ವಾಪಸ್ ರಿಟರ್ನ್ ಅವ್ರಿಗೆ ಕೊಟ್ಟು ಬೇರೆ ಅದೇ ಒಂದು ಅಮೌಂಟ್ಗೆ ಬೇರೆ ಸಾರಿಗಳನ್ನ ತೊಗೊಳ್ಳೋ ಥರ ನಾವು ಮಾತಾಡಿಕೊಂಡು ಬಂದರೆ ಐ ಥಿಂಕ್ ಅದು ಬೆಸ್ಟ್ ಅಂತ ಅನ್ಕೋತೀನಿ. ಯಾಕಂದರೆ ಒಂದಷ್ಟು ಸಾರಿಗಳನ್ನ ತೊಗೊಂಡು ಬಂದು ಅದು ಮತ್ತೆ ಸೇಲ್ ಆಗಿಲ್ಲ ಅಂತಂದರೆ ನಾವು ಅದನ್ನ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಮತ್ತು ಹೊಸ ಹೊಸ ಕಲೆಕ್ಷನ್ಗಳನ್ನ ನಾವು ಹಾಕಬೇಕಾಗ್ತಾ ಇರುತ್ತೆ. ಸೊ ಐ ಥಿಂಕ್ ಆ ಥರ ನೋಡಿಕೊಂಡು ಮಾತಾಡಿಕೊಂಡ್ರೆ ಐ ಥಿಂಕ್ ಅದು ಬೆಸ್ಟ್ ಅಂತ ನನ್ನ ಒಂದು ಅನಿಸಿಕೆ. ಇವಾಗ ಚಿಕ್ಕಪೇಟೆಯಲ್ಲೇ ತೊಗೋಬೇಕಾ, ಬೇರೆ ಏನೆಲ್ಲೂ ತೊಗೊಳಕ್ಕಾಗಲ್ಲ ಅಂತಂದರೆ ಬೇರೆ ಕಡೆನೂ ತೊಗೊಬೋದು. ಯಾಕಂದರೆ ನಾವು ಒಂದ್ಸಲ ನೋಡ್ಬಿಟ್ಟು ತೊಗೊಂಡ್ರೆ ಅದು ಬೆಸ್ಟು. ಸುಮ್ಮನೆ ನೋಡ್ದಿರ ಹೋಗ್ಬಿಟ್ಟು ಆನ್ಲೈನಲ್ಲಿ ಬೈ ಮಾಡೋದು, ಇವಾಗಂತೂ ತುಂಬ ಆನ್ಲೈನಲ್ಲಿ ಫೇಕ್ ಮಾಡೋದು ತುಂಬ ಜನ ಇರ್ತಾರೆ. ಸೊ ಅದರಿಂದ ನನ್ನ ಪ್ರಕಾರ ಚಿಕ್ಕಪೇಟೆಯಲ್ಲಿ ಹೋಗ್ಬಿಟ್ಟು ಒಂದು ಒಳ್ಳೆ ಹೋಲ್ಸೇಲ್ ಶಾಪಲ್ಲಿ ನಾವು ರೆಗ್ಯುಲರ್ ಆಗಿ ಬೈ ಮಾಡೋದು ತುಂಬಾ ಬೆಸ್ಟ್. ಅಲ್ಲಿ ಕೂಡ ಒಳ್ಳೆ ಕಲೆಕ್ಷನ್ ಬರ್ತಾ ಇರುತ್ತೆ. ಮತ್ತು ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡೋರ ಕಡೆಯಿಂದ ಹೋದರೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಕಸ್ಟಮೈಸ್ನ ನಾವು ಮಾಡ್ಕೊಬೋದು. ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ನೋಡ್ಬೋದು. ಇವಾಗ ವಿಡಿಯೋನ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಪಾಪು ಇದ್ದ. ಸೊ ಈ ಥರ ಬಿಸ್ನೆಸ್ ಮಾಡುವಾಗ ಪಾಪು ಎದ್ದೇಳ್ತಾ ಇರ್ತಾನೆ, ಅವನ್ನ ಎತ್ಕೊತಾ ಇರಬೇಕು, ಮತ್ತು ಬಿಸ್ನೆಸ್ನ ನೋಡ್ಕೋತಾ ಇರಬೇಕು. ಐ ಥಿಂಕ್ ಸ್ವಲ್ಪ ರಿಸ್ಕ್ ಅಂತ ಅನ್ಸುತ್ತೆ. ಇವಾಗ ಏನು ಹೇಳ್ತಾ ಇದ್ದೆ ಅಂದರೆ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರ್ತಾರಲ್ವ. ಸೊ ಅಲ್ಲಿ ಈ ಥರ ನಾವು ಮಾತಾಡ್ಕೊಂಡು ಬಂದಾಗ ಈ ಥರನೂ ಇರುತ್ತೆ. ನಾವು ಫಸ್ಟ್ ಅವ್ರನ್ನ ಕೇಳಬೇಕು, ಈ ಥರ ಇದೆ, ನಾವು ಸಪೋಸ್ ಏನಾದರೂ ಸಾರಿ ಹೋಗಿಲ್ಲ ಅಂತಂದರೆ ನಾವು ಎಕ್ಸ್ಚೇಂಜ್ ಮಾಡ್ಕೊಬೋದು, ದುಡ್ಡೇನು ಕೊಡಲ್ಲ ಅವರು. ಐ ಥಿಂಕ್ ಸಾರಿಗಳನ್ನ ನಾವು ಮತ್ತೆ ಬೇರೆ ಬೈ ಮಾಡ್ಬೋದು ಅದೇ ಅಮೌಂಟಿಗೆ ಅಂತ ಮಾತಾಡಿಕೊಂಡು ತುಂಬ ಜನ ಮಾತಾಡ್ಕೊಂಡು ಬರ್ಬೋದು. ಇದೇ ಥರ ತುಂಬ ಜನ ಮಾಡ್ತಾ ಇರ್ತಾರೆ. ದೊಡ್ಡ ದೊಡ್ಡ ಶಾಪ್ಗಳಲ್ಲಿ ಎಷ್ಟೊಂದು ಸೀರೆಗಳನ್ನ ಉಳ್ಕೊಂಡಾಗ ಅವರು ವಾಪಸ್ ರಿಟರ್ನ್ ಕೊಡ್ತಾರೆ, ಮತ್ತು ಬೇರೆ ಸಾರಿನೇ ಬೈ ಮಾಡ್ತಾರೆ. ಇದೇ ಥರ ಮಾಡೋದು ಐ ಥಿಂಕ್ ಈ ಥರ ಮಾಡಿಕೊಂಡ್ರೆ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಇವಾಗ ಸೂರತ್ ಕಡೆ ಸಿಗುತ್ತೆ ನಮಗೆ ಸಾರಿಗಳು, ಫ್ಯಾನ್ಸಿ ಸಾರಿಗಳು, ತಮಿಳ್ನಾಡಲ್ಲಿ ಸಿಗುತ್ತೆ, ತುಂಬ ಕಡೆ ನಮಗೆ ಸಾರಿಗಳು ಸಿಗುತ್ತೆ. ಬಟ್ ಒಂದ್ಸಲ ನಾವು ವಿಸಿಟ್ ಮಾಡಿ ಯಾವುದಾದ್ರೂ ಒಂದು ನಂಬಿಕೆ ಇರುವಂತಹ ಒಂದು ಪೇಜಲ್ಲಿ ಬೈ ಮಾಡಿದ್ರೆ ಓಕೆ. ಸುಮ್ಮನೆ ಗೊತ್ತು ಗುರಿ ಇಲ್ದೇ ಯಾವುದೋ ಒಂದು ವೆಬ್ಸೈಟಲ್ಲಿ ಬೈ ಮಾಡೋದು ನನ್ನ ಪ್ರಕಾರ ಅದು ವರ್ತ್ ಇಲ್ಲ ಅಂತ ಅನಿಸುತ್ತೆ. ಮೋಸ ಹೋಗೋದು ಡೆಫಿನೆಟ್ಲಿ
ನಿಜ. ಮತ್ತು ನಾವು ಚಿಕ್ಕಪೇಟೆಗೆ ಹೋಗಿ ಸಾರಿಗಳನ್ನ ಬೈ ಮಾಡೋದ್ರ ಮೇಲೆ ನಾವು ಇವಾಗ ನಾನು ಏನೇನು ಹೇಳಿದೆ, ಪ್ಯಾಕೇಜಿಂಗ್ ಕವರ್ ಆಗಿರಲಿ, ಫಸ್ಟ್ ಶೀಟ್ ಆಗಿರಲಿ, ಈ ಥರ ಇದನ್ನೆಲ್ಲ ನಮಗೆ ನಾವು ಚಿಕ್ಕಪೇಟೆಯಲ್ಲಿ ನಾವು ಬೈ ಮಾಡ್ಬೋದು. ನಾವು ಆನ್ಲೈನಲ್ಲಿ ಬೈ ಮಾಡೋದಕ್ಕಿಂತ ಚಿಕ್ಕಪೇಟೆಯಲ್ಲಿ ಬೈ ಮಾಡಿದ್ರೆ ಐ ಥಿಂಕ್ ನಮಗೆ ಆನ್ಲೈನ್ ಬೈ ಮಾಡೋದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಮತ್ತು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿಯಾಗಿ ಸಿಗುತ್ತೆ. ಆನ್ಲೈನಲ್ಲಿ ಸ್ವಲ್ಪ ಅವರು ಅಮೌಂಟ್ ಇಟ್ಕೊಂಡೇ ನಮಗೆ ಏನೋ ಕೊಡೋದು. ಚಿಕ್ಕಪೇಟೆಯಲ್ಲಾದರೆ ಐ ಥಿಂಕ್ ಹೋಲ್ಸೇಲಲ್ಲಿ ನಾವು ತೊಗೊಳೋದ್ರಿಂದ, ನಾವು ಬಂಡಲ್ಲಾಗಿ ತೊಗೊಳೋದ್ರಿಂದ ನಮಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ನನ್ನ ಪ್ರಕಾರ ನಾನು ಏನಾದರೂ ನೆಕ್ಸ್ಟು ಮಾಡುವಾಗ ನಾನು ಕೂಡ ಚಿಕ್ಕಪೇಟೆಯಲ್ಲಿ ಆಲ್ಮೋಸ್ಟ್ ನಾನು ಎಲ್ಲನೂ ಕೂಡ ಬೈ ಮಾಡ್ತೀನಿ. ಆನ್ಲೈನಲ್ಲಿ ಬೈ ಮಾಡೋದಕ್ಕಿಂತ ಚಿಕ್ಕಪೇಟೆಯಲ್ಲೇ ಬೈ ಮಾಡಿಬಿಟ್ರೆ ನಮಗೆ ಅಮೌಂಟು ಕೂಡ ಉಳಿಯುತ್ತೆ. ಮತ್ತು ನಾವೇನು ಆನ್ಲೈನಲ್ಲಿ ಬೈ ಮಾಡಬೇಕು ಅಂತಂದರೆ ಪ್ರಿಂಟರ್ ಒಂದು ಮಾತ್ರ ತೊಗೊಬೇಕಾಗುತ್ತೆ. ಪ್ರಿಂಟರ್ ಆಚೆ ಔಟ್ಸೈಡನ್ನು ಕೂಡ ಸಿಗುತ್ತೆ. ಬಟ್ ನೋಡಿಕೊಂಡು ನಮ್ಗೆ ಎಲ್ಲಿ ಬೆಸ್ಟ್ ಆಗುತ್ತೆ, ಯಾವ ಟೈಮಲ್ಲಿ ನಾವು ಬೈ ಮಾಡ್ಬೋದು ಅನ್ನೋದ್ರ ಮೇಲೆ ನಾವು ಪ್ರಿಂಟರ್ಗಳನ್ನ ನಾವು ಸ್ಟಾರ್ಟಿಂಗ್ಗೆ ತೊಗೊಳಕ್ಕಾಗಲ್ಲ, ಆಮೇಲೆ ನಾವು ಬೈ ಮಾಡಬೇಕಾಗತ್ತೆ. ಇವಾಗ ದೊಡ್ಡ ಸ್ವಲ್ಪ ಚೆನ್ನಾಗಿ ಒಳ್ಳೊಳ್ಳೆ ಪೇಜಲ್ಲಿ ಇರುವಂಥ ಒಂದು ಸಾರಿ ಪೇಜ್ಗಳಿಗೆ ಮಾತ್ರ ಅದು ಓಕೆ ಆಗುತ್ತೆ. ಇಲ್ಲಾಂದರೆ ತೊಗೊಳ್ಳೋರು ತೊಗೊಬೋದು, ಇಲ್ಲಾಂದರೆ ಅವರವರ ಕೆಪಾಸಿಟಿ ಅಂತಲೇ ಹೇಳ್ಬೋದು. ಐ ಥಿಂಕ್ ಚಿಕ್ಕಪೇಟೆಯಲ್ಲಿ ನಮಗೆ ಸಾರಿನೂ ಕೂಡ ಚೆನ್ನಾಗಿ ಸಿಗುತ್ತೆ. ಒಂದೇ ಕಡೆ ಬೈ ಮಾಡೋದಕ್ಕಿಂತ ಹೋಲ್ಸೇಲ್ ಶಾಪ್ಗಳಲ್ಲಿ ಒಂದು 2-3 ಕಡೆ ನೋಡಿಕೊಂಡು ಸಾರಿಗಳ ಕ್ವಾಲಿಟಿ ಹೆಂಗಿದೆ ಮತ್ತು ನೋಡಿಕೊಂಡು ನಮಗೆ ಯಾವ್ದು ಬೇಕು ಅಂತ ಒಂದು ಸ್ವಲ್ಪ ಕಲೆಕ್ಷನ್ಗಳನ್ನ ತೊಗೊಬಂದು ಅದು ಮೂವ್ ಆದಮೇಲೆ ನಾವು ನೆಕ್ಸ್ಟು ಅದೇ ಒಂದು ಏನೋ ಅಂಗಡಿಗಳಿಗೆ ನಾವು ಆನ್ಲೈನ್ ಮುಖಾಂತರ ನಾವು ಮನೆಗೆ ತರಿಸ್ಕೊಬೋದು. ಫಸ್ಟೇ ನಾವು ಆನ್ಲೈನಲ್ಲಿ ತರಿಸ್ಕೊಳ್ಳೋದು ಐ ಥಿಂಕ್ ನಮ್ಮ ಕ್ವಾಲಿಟಿನೇ ಗೊತ್ತಾಗಲ್ಲ. ನಾವು ನೋಡಿರೋದು ನಮ್ಗೆ ಇಷ್ಟ ಆಗುತ್ತೋ ಆಗಲ್ಲ. ಈಗ ನಮಗೆ ಇಷ್ಟ ಆಗಿಲ್ಲ ಅಂದರೆ ನಮ್ಮ ಕಸ್ಟಮರ್ಸ್ಗೆ ಇಷ್ಟ ಆಗುತ್ತಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡಿಕೊಂಡು ನಾವು ಆನ್ಲೈನಲ್ಲಿ ತೊಗೊಳೋದಕ್ಕಿಂತ ಚಿಕ್ಕಪೇಟೆಯಲ್ಲಿ ಐ ಥಿಂಕ್ ನಾವು ಹೋಗ್ಬಿಟ್ಟು ಡೈರೆಕ್ಟಾಗಿ ಚೆನ್ನಾಗಿರೋ ಕಲೆಕ್ಷನ್ಗಳನ್ನ ಬೈ ಮಾಡಿಕೊಂಡು ನಾವು ಬರ್ಬೋದು. ಮತ್ತು ಇದಿಷ್ಟೇ ನನ್ನ ಪ್ರಕಾರ ಸಾರಿ ಬಿಸ್ನೆಸ್ಸಲ್ಲಿ ಬೇಕಾಗಿರುವಂಥ ಒಂದು ಏನೋ ಮಿನಿಮಲ್ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ಎಕ್ಸ್ಟ್ರಾ ಏನೋ ತಲೆಗೆಲ್ಲ ಹುಳ ಬಿಟ್ಕೊಳ್ಳೋ ಥರ ಏನು ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ನಾರ್ಮಲಾಗಿ ಇವಾಗ ಮೇಯ್ನಾಗಿ ಏನೇನು ಸಾರಿನ ತೊಗೋಬೇಕು, ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. ಪ್ಯಾಕೇಜಿಂಗ್ ಕವರ್ಗಳು ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. A4 ಶೀಟ್ಗಳು ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. ಪ್ರಿಂಟರ್ ಬೇಕು, ಪ್ರಿಂಟರ್ ಕೂಡ ತೊಗೊಳಂಗಿದ್ರೆ ತೊಗೊಬೋದು, ಇಲ್ಲ ಅಂತಂದರೆ ಸ್ಟಾರ್ಟಿಂಗ್ ಬೇಡ ಅಂತಂದರೆ ಬಿಡ್ಬೋದು. ಮತ್ತು ಕೊರಿಯರ್ ನಮ್ಮ ನಿಯರ್ ಬೈ ಶಾಪ್ಗಳಲ್ಲಿ ಏನೋ ಕೊರಿಯರ್ ಶಾಪಲ್ಲಿ ಇರುತ್ತೆ. ಅದು ಬಿಟ್ಟರೆ ಇನ್ನು ಏನಪ್ಪ ಪೋಸ್ಟ್ ಆಫೀಸಲ್ಲಿ ಹಾಕ್ಬೋದು. ಇದಿಷ್ಟೇ ಬೇಕಾಗಿರೋದು ನಮಗೆ. ಮತ್ತು ಒಂದು ಒಳ್ಳೆ ಪೇಜ್ನ ನಾವು ನೋಡಿಕೊಂಡು ಸಾರಿದು ಏನಿದೆ ನಮ್ಗೊಂದು ಪೇಜ್ ಯಾವ್ದು ಬೇಕು, ನಮ್ಮ ಹೆಸ್ರಿಗೆ ಯಾವುದು ಇಷ್ಟ ಆಗುತ್ತೆ ಅದು ನೋಡಿಕೊಂಡು ಏನು ಇನ್ಸ್ಟಾಗ್ರಾಮಲ್ಲಿ ಪೇಜ್ನ ಕ್ರಿಯೇಟ್ ಮಾಡಿಬಿಟ್ಟು ಡೈಲಿ ಅಪ್ಡೇಟ್ ಮಾಡಿಕೊಂಡು ನಮ್ಮ ಒಂದು ವಾಟ್ಸಪ್ ಆಗಿರಲಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟ್ಟರ್, ಈ ಥರ ಎಲ್ಲ ಒಂದು ಏನೋ ಏನಂತಾರೆ ಅದಕ್ಕೆ ಎಲ್ಲ ವೆಬ್ಸೈಟ್ಗಳಲ್ಲೂ ನಾವು ಅಪ್ಡೇಟ್ ಆಗಿ ಡೈಲಿ ಅಪ್ಡೇಟ್ ಮಾಡಿ ಡೈಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ರೆ ಐ ಥಿಂಕ್ ಆಟೋಮೆಟಿಕ್ ಆಗಿ ನಾವು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಾರಿ ಕ್ವಾಲಿಟಿ ಮತ್ತು ಪ್ರೆಸೆಂಟೇಷನ್ ಮತ್ತು ಒಂದು ನಂಬಿಕೆ ಇರಬೇಕು. ಬಿಸ್ನೆಸ್ ಸ್ಟಾರ್ಟ್ ಮಾಡೋರ್ಗೂ ಮತ್ತು ತೊಗೊಳ್ಳೋರ್ಗು ನಂಬಿಕೆ ಇರಬೇಕು. ಆವಾಗಲೇ ಸಾರಿ ಚೆನ್ನಾಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗೋದು. ಇವಾಗ ನಂಬಿಕೆನೇ ಇಲ್ಲ ಅಂತಂದರೆ ಅವ್ರನ್ನ ನಾವು ತೊಗೊಳಕ್ಕೂ ನಮಗೇನೆ ಭಯ ಅಂದಮೇಲೆ ನಮ್ಮ ಕಸ್ಟಮರ್ಸ್ ತೊಗೊಳಕ್ಕೆ ಇಷ್ಟಪಡ್ತಾರೆ. ಸೊ ಚೆನ್ನಾಗಿ ನಂಬಿಕೆಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅದು ಯಾವಾಗಲೂ ಕೂಡ ಸಕ್ಸಸ್ ಆಗಿರುತ್ತೆ. ಐ ಥಿಂಕ್ ನನ್ನ ಪ್ರಕಾರ ಇದಿಷ್ಟೇ ಬೇಕಾಗಿರೋದು. ಇನ್ನು ಎಕ್ಸ್ಟ್ರಾ ಒಂದೇ ಒಂದು ಪಾಯಿಂಟ್ನ ಇಟ್ಕೊಂಡು ಒಂದಷ್ಟು ಹುಳ ಬಿಟ್ಕೊಂಡು ಕೂತ್ಕೊಳ್ಳೋ ಥರದ್ದೇನೂ ಇಲ್ಲ. ಇದಿಷ್ಟೇ ಬೇಕಾಗಿರೋದು. ಇನ್ನೇನು ಇದಕ್ಕೆ ಬೇಕಾಗಿರೋ ಅವಶ್ಯಕತೆ ನನ್ನ ಪ್ರಕಾರ ಇನ್ನೇನೂ ಇಲ್ಲ. ಇನ್ನೇನಿದ್ರು ಸಾರಿ ಕಲೆಕ್ಷನ್ಸ್ಗಳನ್ನ ಜಾಸ್ತಿ ಮಾಡ್ಕೊತಾ ಬರ್ಬೇಕಷ್ಟೇ. ಪ್ಯಾಕೇಜಿಂಗ್ ಅದೆಲ್ಲ ಸೇಮ್ ಅದೇನೇ ಇರುತ್ತೆ. ಐ ಥಿಂಕ್ ಈ ಒಂದು ಸಿಂಪಲ್ ವಿಡಿಯೋ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಏನೋ ನನಗೆ ಗೊತ್ತಿಲ್ಲ. ಐ ಥಿಂಕ್ ಅರ್ಥ ಆಗಿದೆ. ಓಕೆ, ನನಗೆ ಯೂಸ್ಫುಲ್ ಅನಿಸಿದೆ, ನಂಗೆ ಅರ್ಥ ಆಗಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ನನಗೆ ಯಾವ ರೀತಿ ಬರುತ್ತೆ ನಾನು ಆ ರೀತಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಲವ್ ಯು ಮಾಡಮ್ಮ ಕೌಶಿ, ನೋಡಿ ಇಲ್ಲಿ ಬಾಯ್ ಮಾಡಿ ಎಲ್ಲರಿಗೂ. ಬಾಯ್ 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 ಬಾಯ್. ಹಲೋ ಎವ್ರಿವನ್, 2 ಡೇಸಿಂದ ಒಂದೇ ವಿಡಿಯೋನ ಹಾಕ್ಕೊಂಡು ಉಜ್ಜುತ್ತಾ ಇದ್ದೀನಿ. ವಿಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ.
ಅಮ್ಮ ಬೇರೆ ಮನೇಲಿಲ್ಲ, ಊರಿಗೆ ಹೋಗಿದ್ದಾರೆ. ಅಮ್ಮ ಮಾಡಿಟ್ಟಿದ್ರು ನೆನೆ, ತಿಂದ್ಬಿಟ್ಟು ಮತ್ತೆ ಮಲ್ಕೊಳ್ಳೋದು, ಪಾಪನ ಎತ್ಕೊಳ್ಳೋದು, ಇದಿಷ್ಟೇ ಕೆಲಸ ಆಗಿದೆ. ಇದನ್ನ ಬಿಟ್ಟು ಬೇರೆ ಇನ್ನು ಏನಾದರೂ ಮಾಡಾಗಿದ್ರೆ ವಿಡಿಯೋನ ಮಾಡ್ಕೊಬೋದಾಗಿತ್ತು. ಏನು ಮಾಡಿಲ್ಲ ಕೆಲಸ. ಸೊ ಅದರಿಂದ ಏನು ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಇನ್ಮೇಲೆ ವಿಡಿಯೋ ಹಾಕ್ತೀನಿ ಡೈಲಿ ಅಂತ ಹೇಳಕ್ ಹೋಗಲ್ಲ, ಹಾಕಿದ್ಮೇಲೆ ಹೇಳ್ತೀನಿ. ಐ ಥಿಂಕ್ ಈ ಬಟ್ಟೆಯಲ್ಲಿ ಇನ್ನೊಂದು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇನ್ನು ಮೇಲೆ ಹೇಳಲ್ಲ ಮಾಡಿ ತೋರಿಸ್ತೀನಿ. ಇವತ್ತು ಮಂಡೇ. ಇವತ್ತು ಬೆಳಿಗ್ಗೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಬೇಗ ಅಂತೇನಿಲ್ಲ, ನಾರ್ಮಲ್ ಆಗಿ ಒಂದು 7 o'clock ಹಂಗೆ ಎದ್ದುಬಿಟ್ಟು 3 ಜನ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮನೆಯಲ್ಲಿ ಕಸ ಗಿಸ ಎಲ್ಲ ಗುಡಿಸಿ ಒರೆಸಿ ಆಚೆ ಕಡೆ ರಂಗೋಲಿ ಎಲ್ಲ ಹಾಕಿ ದೇವಸ್ಥಾನಕ್ಕೆ ಹೋಗಿದ್ವಿ ಇವತ್ತು, ಆಂಜನೇಯ ದೇವಸ್ಥಾನಕ್ಕೆ. ಇನ್ಮೇಲೆ ಪ್ರತಿ ಮಂಡೇ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. 3 ಜನ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಪ್ರೂಫ್ಗೋಸ್ಕರ ಇಲ್ಲಿ ಆಂಜನೇಯಂದು ಏನು ಕುಂಕುಮನ ಇಟ್ಕೊಂಡಿದ್ದೀವಿ. ಹೋಗ್ಬಿಟ್ಟು ಬಂದ್ವಿ. ಬೆಳಿಗ್ಗೆ ನಿನ್ನೆ ರಾತ್ರಿ ಚಪಾತಿ ಮತ್ತು ಪನ್ನೀರ್ ಕರಿ, ನನ್ನ ಫೇವ್ರೆಟ್ ಪನ್ನೀರ್ ಕರಿನ ಮಾಡಿದ್ನಲ್ಲ. ಸೊ ಅದೇ ಪನ್ನೀರ್ ಕರಿ ಇತ್ತು. ಅದು ಸ್ವಲ್ಪ ಇಬ್ಬರೇ ಅಲ್ವ ಇದ್ದಿದ್ದು, ಒಂಚೂರು ಜಾಸ್ತಿ ಮಾಡಿದ್ದೆ. ಬೆಳಿಗ್ಗೆ ಅದಕ್ಕೆ ಗೀ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಗೀ ರೈಸ್ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಒಂದು 5 minute ಗೀ ರೈಸ್ ಆಗಿಬಿಡುತ್ತೆ. ಸೊ ಅದನ್ನು ಮಾಡ್ಕೊಂಡಿದ್ದೆ. ಅದ್ರ ರೆಸಿಪಿನ ನಾನು ಆಲ್ರೆಡಿ ತೋರಿಸಿದ್ದೀನಿ, ಅದಕ್ಕೆ ನಾನು ತೋರ್ಸಕ್ಕೆ ಹೋಗಿಲ್ಲ. ಗೀ ರೈಸ್ನ ಮಾಡಿ ತಿಂದೆ ಆಯಿತು. ಇವಾಗ ಪಾಪನು ಕೂಡ ಆವಾಗಲೇ ಮಲ್ಕೊಂಡಿದ್ದ, ಮತ್ತೆ ಎದ್ಬಿಟ್ಟ. ಇವಾಗ ಮಧ್ಯಾಹ್ನ ಆಗಿಲ್ಲ, ಐ ಥಿಂಕ್ ಮಧ್ಯಾಹ್ನ ಆಗಿರ್ಬೋದು ಅನ್ಸುತ್ತೆ, ಒಂದು 12 ಗಂಟೆ ಆಗಿರ್ಬೋದು. ಇವಾಗ ಮತ್ತೆ ಫೋನ್ ಎತ್ಕೊಂಡು ವಿಡಿಯೋನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಸ್ವಲ್ಪ ಏನಾದರೂ ತರಕಾರಿ ಸಾಂಬಾರು ಮಾಡಿ ಸ್ವಲ್ಪ ಅನ್ನ ಮಾಡಬೇಕು ಅಷ್ಟೇ. ಇವಾಗ ಪಾಪಗೆ ಏನಾದರೂ ತಿನ್ನಿಸ್ಬೇಕು, ಏನು ತಿನ್ನಿಸ್ಬೇಕು ಅಂತಲೂ ಗೊತ್ತಿಲ್ಲ. ನೈಟ್ ಟೈಮ್ ರಾಗಿ ಸರಿ, 1 time ನಾನು ರಾಗಿ ಸರಿನ ಕೊಡ್ತೀನಿ ಡೇಯಲ್ಲಿ. ಐ ಥಿಂಕ್ ಇವಾಗ ಏನೂ ಮಾಡ್ಕೊಳ್ಳೋ ಥರದ್ದಿಲ್ಲ. ಐ ಥಿಂಕ್ ನಾನು ರಾಗಿ ಸರಿನ ಮಾಡಿಬಿಡ್ತೀನಿ. ಇಲ್ಲಾಂದ್ರೆ ರೈಸ್ ಇದ್ದರೆ ರೈಸ್ ಕೊಡ್ತಾಯಿದ್ದೆ, ಇಲ್ಲ ಇವಾಗ ಅದಕ್ಕೆ ರಾಗಿ ಸರಿನ ಕೊಡ್ತೀನಿ. ಇವತ್ತಿನ ಡೇ ಯಾವ ಥರ ಹೋಗುತ್ತೆ ಏನು ಅಂತ ನನಗೂ ಐಡಿಯಾ ಇಲ್ಲ. ಹೆಂಗೆ ಹೋಗುತ್ತೆ ಫ್ಲೋವಲ್ಲಿ ಹಂಗೆ ಹೋಗೋಣ ಅಂತ ಇದ್ದೀನಿ. ಸರಿ, ಇವಾಗ ಪಾಪಗೆ ರಾಗಿ ಸರಿ ಮಾಡಿಬಿಟ್ಟು ಇವಾಗ ತಿನ್ನಿಸ್ಬಿಟ್ಟು ಅವನಿಗೆ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದನ್ನ ವಿಡಿಯೋ ಮಾಡ್ಕೊಳ್ಳೋವಾಗ ಸಿಗ್ತೀನಿ. ಬಾಯ್.